ಇದಕ್ಕಿಂತ ತಗೊಳ್ಳೋಣ. ನಮ್ಮ ಕೈಲಿ ಮಾಡೋದು ಇಷ್ಟೇ ಮಾಡೋದು. ಬ್ಯಾಂಕ್ ಸರ್ಕಲ್ಲು ಆಂಜನೇಯ ನೀರು ತುಂಬ ಜೋರ ಬಿಟ್ಟವ್ರೆ. ನೀರು ಹರಿತೈತೆ ನೋಡಿ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳೇ ನೋಡಿ, ಕಾಂಪೌಂಡಿನ ಪಕ್ಕದಲ್ಲೇ. ಸ್ನೇಹಿತರೆ, ಸಮಯ 11:15. ಆದರೂ ನಮ್ಮ ದೊಡ್ಡಬಳ್ಳಾಪುರ ಭಾಷೆಯಲ್ಲಿ ಗ್ರಾಮ ಪಂಚಾಯತಿ ಜನ ಇಷ್ಟೊಂದು ಯೂಸ್ ಮಾಡ್ತಾರೆ. ಮುಂದೆ ನೀರಿನ ಮೂಲ ತೋರಿಸ್ತೀವಿ ಮುಂದೆ ಹೋಗಿ. ನೀರೇನು ಬರ್ತಾಯಿದೆ, ಈ ಜಾಗದಲ್ಲಿ ನೀರು ತುಂಬ ಹೋಗ್ತಾಯಿದೆ. ನೋಡಿ, ಈ ಜಾಗದಲ್ಲಿ ನೀರು ಬರ್ತಾಯಿದೆ, ಬೇರೆ ಇದರಲ್ಲಿ ಬರ್ತಾಯಿಲ್ಲ. ನೀರು ತುಂಬ ಜೋರ ಬಿಟ್ಟವ್ರೆ. ನೀರು ಹರಿತೈತೆ ನೋಡಿ. ಇಲ್ಲಿ ಮಳೆ ಏನಿಲ್ಲ ನೋಡಿ. ಇಲ್ಲಿ ಕಾಲುವೆ, ಈ ಕಡೆಯಿಂದ ಯಾವುದೂ ಕಾಲುವೆ ಇಲ್ಲ, ಈ ಕಡೆಯಿಂದ ಯಾವುದೂ ಕಾಲುವೆ ಇಲ್ಲ ನೋಡಿ. ಈ ಜಾಗದಲ್ಲೇ ಹಿಂದೆ ಏನು ಆರೋಪ ಮಾಡಿದ್ವಿ, ಈ ಜಾಗದಿಂದ ನೀರು ಬರ್ತಾಯಿದೆ ಅಂತ ಈ ಫ್ಯಾಕ್ಟ್ರಿಯಿಂದಾನೆ. ಮುಂದೆ ಒಂದು ಹಿಂದೆ ಯಾರೋ ಕಾಲುವೆ ಕಾಲುವೆ ಮೇಲೆ ಕಲ್ಲಿರೋದನ್ನು ಹೊಡೆದಾಕಿದ್ರು. ಹಾಂ ನೋಡಿ, ಕ್ಯಾಮ್ರಾ ಕಾಣಿಸ್ತಾ ಇದೆ. ಒಂದು ನಿಮಿಷ. ಹಾಂ, ಹರಿತಾರ ಕರೆಕ್ಟಾಗಿ ಕಾಣಿಸ್ಬಿಟ್ಟು. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳೇ ನೋಡಿ, ಕಾಂಪೌಂಡಿನ ಪಕ್ಕದಲ್ಲೇ ನೀರು ಹರಿತಾ ಇದೆ. ಇಂಡಿಗೊಬ್ಳು ಕಾರ್ಖಾನೆಯ ಮಗಳಲ್ಲೇ ವಿಡಿಯೋ ಮಾಡಿದ್ದೀವಿ ನೋಡಿ. ಏನೋ ಕ್ರಮ ತಂತೀವಿ ಅಂತ ಹೇಳಿದ ಶಿವಕುಮಾರ್ ಸರ್, ಏನು ತಂತೀರೋ ನೋಡ್ತೀವಿ. ನಾವು ನಮ್ಮ ಕೆರೆಗಳ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ರಾತ್ರಿ ಹಗಲನ್ನಾಗೆ ಕೆಲಸ ಮಾಡ್ತಾಯಿದ್ದೀವಿ ನೋಡಿ. ಆ ಮೂಲೆಯಲ್ಲೇ ಬರ್ತಾಯಿದೆ ನೋಡಿ. ಹಿಂದೆ ಯಾರೋ ಕಾಲುವೆ ಹೊಡೆದಾಕಿದ್ರು, ಇಲ್ಲಿ ಬರ್ತಾಯಿಲ್ಲ ನೋಡಿ. ಈ ಕಾಂಪೌಂಡಿನ ಈ ಭಾಗದಲ್ಲಿ ಇಲ್ಲಿ ಬರ್ತಾಯಿಲ್ಲ, ಆ ಮೂಲೆಯಲ್ಲೇ ಬರ್ತಾಯಿದ್ದೆ. ಇವತ್ತೊಂದು ಹೋಲ್ ಸಿಕ್ತು. ದಯಮಾಡಿ ಸೂಕ್ತ ಕಾನೂನು ಕ್ರಮ ತಗೊಬೇಕು. ಈ ಕಂಪ್ನಿ ವಿರುದ್ಧ ಸುಮಾರು ಇದು ಎಷ್ಟು ಬಾರಿ ಆಗಿದೆ ಅಂದಾಜು? ಸುಮಾರು ಸಲ ಆಗಿದೆ. ಸುಮಾರು ಬಾರಿ ನಾವು ದೂರು ಕೊಟ್ಟಿದ್ದೀವಿ. ಅದು ನಿಮ್ಮ ಮೇಲ್ ಐ ಡಿಗೂ ಕೂಡ ಮಾಡಿದ್ದೀವಿ, ವಾಟ್ಸಪ್ಪಲ್ಲಿ ಕೂಡ ಮಾಡಿದ್ದೀವಿ. ದಯಮಾಡಿ ಸೂಕ್ತ ಕಾನೂನು ಕ್ರಮ ತಗೊಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹೇಳಿ. ಹಾಂ
ಹಾಗೆ ಇರಲಿ. ಇದೊಂದು ಸ್ವಲ್ಪ ಇದಕ್ಕಿಂತ ಇನ್ನೇ ಆಧಾರ ಕೊಡೋಣ. ನಮ್ಮ ಕೈಲಿ ಮಾಡೋದು ಇಷ್ಟೇ ಮಾಡೋದು. ಬ್ಯಾಂಕ್ ಸರ್ಕಲ್ಲು, ಆಂಜನೇಯ ಸ್ವಾಮಿ ದೇವಸ್ಥಾನ, ಹತ್ರ ಇರ್ತಾ ಇದ್ದಾರೆ. ಆ ಕಂಪ್ನಿಯ ಕಾಂಪೌಂಡ್ ಮಗ್ಲಲ್ಲೇ ನೀರು ಬಿಡ್ತಾ ಇರೋದು. ನೀರಿಲ್ಲೂ ಕೂಡ ಹರಿತಾ ಇದೆ. DSSR ತುಂಬಾ ಮೀಟಿಂಗು ಮಾಡಿದ್ರ, ಸಭೆಗಳು ಮಾಡಿದ್ರ, ಏನು ಪ್ರಯೋಜನ ಆಗಿಲ್ಲ. ನೋಡಿ, ಈ ರೀತಿ ನೀರು ಬಿಟ್ಟರೆ ನಮ್ಮ ಕೆರೆಗಳಿಗೆ ಏನಾದರೂ ನೀರು ಹರಿತಾ ಇರೋದಕ್ಕೆ ಸಾಕ್ಷಿಗಳು. ನೋಡಿ ಸ್ನೇಹಿತರೆ, ಆಗಲೇ ಇದೇ ಜಾಗದಲ್ಲಿ ನೀರು ಎಲ್ಲಿಂದ ಬಂದೈತೆ ಅದೆಲ್ಲ ಅಲ್ಲಿ ತೋರಿಸಿದ್ವಿ. ನೋಡಿ ನೀರು ಈಗ ಸಮಯ 12:23. ಲೊಕೇಶನಲ್ಲಿ 12:23. ನೋಡಿ ನೀರು ಎಷ್ಟು ಹೋಗ್ತದೆ. ಇದಕ್ಕಿಂತ ಆಧಾರ ಏನು ಕೊಡೋಣ, ಎಷ್ಟಪ್ಪ ನೀರು ಬಿಟ್ಟಾರೆ ನನಗೆ ಇದು ಉದಾಹರಣೆ.